ಸರ್ ನೀವು ಯಾಕೆ ಪಕ್ಕಕ್ಕೆ ಬಂದು ಶಾಂತಕುಮಾರ್ ನಾಯಕ್ ಶಾಂತ ಬನ್ನಿ. ಹಿರಿಯ ಪತ್ರಕರ್ತರು ಶಾಂತರಾಜ್ ಸರ್ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಕ್ಕೆ ಬಂದಿದ್ದೀರಾ. ಈ ಸಂದರ್ಭದಲ್ಲಿ ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಶಾಂತರಾಜವರು 100 ಕಾಲ ಅವರು ಆರೋಗ್ಯವಾಗಿ ಇದೇ ರೀತಿ ಇರಲಿ ಅಂತ ನಾವು ಹಾರೈಸ್ತೀವಿ. ಅವ್ರ ಬಗ್ಗೆ ನನಗೆ ಹೆಮ್ಮೆ ಏನಂತಂದರೆ, ಲೇಖನಿ ಅಂದರೆ ಏನು ಅಂತ ಅವರು ಬರವಣಿಗೆ ಮೂಲಕ ಸುಮಾರು ನಾನು ಕಂಡಂಗೆ ಒಂದು 30 ವರ್ಷಗಳ ತನಕ ಅವ್ರದ್ದು ಪತ್ರಿಕೆಗಳೆಲ್ಲ ನೋಡಿದ್ದೀವಿ, ಮ್ಯಾಗ್ಝೀನೆಲ್ಲನೂ. ತುಂಬ ತೀಕ್ಷ್ಣವಾದ ಬರವಣಿಗೆ, ತುಂಬ ಚೆನ್ನಾಗಿದೆ ಅವ್ರ ಬರವಣಿಗೆ. ಲೇಖನಿ ಅಂದರೆ ಏನು ಅನ್ನೋದನ್ನು ಅವರು ಈ ಬರವಣಿಗೆ ಮೂಲಕ ತೋರಿಸಿದ್ದಾರೆ ಮತ್ತು ಉತ್ತಮ ಸಾಹಸಗಳು ಮಾಡಿದ್ದಾರೆ. ಅವರಿಗೆ ದೇವರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ. ನಮ್ಮ ಶಾಂತಮೂರ್ತಿ ಸಾಹೇಬರು, ನಾನು ಅವ್ರ ಬರವಣಿಗೆಗಳನ್ನ ಓದಿದ್ದೀನಿ. ಆನಂದಣ್ಣವ್ರ ಆಫೀಸಲ್ಲೇ ಹೆಚ್ಚು ಓದಿದ್ದೀನಿ ಅವ್ರ ಬರವಣಿಗೆಗಳನ್ನ. ನಿಜವಾಗ್ಲೂ ಇವತ್ತಿನ ಏನು ಬೆಳವಣಿಗೆಗಳಿದೆಯೋ, ಇವತ್ತು ಸಮಾಜದ ಬೆಳವಣಿಗೆಗಳಿಗೆ ಇಂಥ ಬರಹಗಾರರು ಅವಶ್ಯಕತೆ ಇದೆ. ಯಾಕೆ ಅಂದರೆ ಇವತ್ತು ತಪ್ಪುಗಳನ್ನು ಎತ್ತು ತೋರಿಸುವಂಥ ಬರಹಗಾರಗಳು ಕಡಿಮೆ ಆಗ್ತಾ ಇದ್ದಾರೆ. ಆದರೆ ಇಂತಹ ಬರಹಗಾರರು ಇರೋದ್ರಿಂದ ನಿಜವಾಗ್ಲೂ ನಮಗೂ ಖುಷಿಯಾಗುತ್ತೆ. ಅವರ ಒಂದು ಬರ್ತ್ಡೇ ಸೆಲೆಬ್ರೇಷನ್ ನಾವೆಲ್ಲ ಇದ್ದೀವಿ ಅಂತ ಅವ್ರಿಗೆ ಒಳ್ಳೆಯದಾಗಲಿ. ಜನ್ಮದಿನದ ಶುಭಾಶಯಗಳು. ಇವತ್ತು ನಿಮಗೆ ಗಣ್ಯ ವ್ಯಕ್ತಿಗಳೆಲ್ಲ ಶುಭ ಹಾರೈಸಕ್ಕೆ ಬಂದಿದ್ದಾರೆ, ಹಾಗೂ ಪತ್ರಕರ್ತರೆಲ್ಲ ನಿಮ್ಮ ಜೊತೆಯಲ್ಲಿ ಸೇರಿ ಹುಟ್ಟುಹಬ್ಬ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಏನು ಹೇಳಕ್ಕೆ ಬಯಸ್ತೀರಾ ಸರ್ ಎಲ್ರಿಗೂ ಈ ಸಂದರ್ಭದಲ್ಲಿ? ನನಗೆ ಆನಂದ್ ಕುಮಾರ್ ಸಾಹೇಬರು ಬರಬೇಕು ಅಂತ ನಾನು 3 ಗಂಟೆವರೆಗೂ ಕಾಯ್ದಿದ್ದು. CM ಬರ್ತಾರೆ, DCM ಬರ್ತಾರೆ ಅನ್ನೋ ಸುದ್ದಿ ಇತ್ತು. ಅವ್ರ ಕಾರ್ಯಕ್ರಮಗಳು ಸಾವಿರಾರು ಇರ್ತದೆ. ಹಾಗಾಗಿ ಶಾಂತರಾಜು ಏನೇ ಪ್ರಾಮುಖ್ಯ ಏನಲ್ಲ ಇಲ್ಲಿ. ಆದರೆ ಆನಂದ್ ಕುಮಾರ್ ಸಹ ನಮಗೆ ಭಾಳ ಪ್ರಾಮುಖ್ಯರು. 3.5 ದಶಕಕ್ಕೂ ಹೆಚ್ಚು ಕಾಲ ಸಾಹೇಬರು ಕಾಂಗ್ರೆಸ್ಸಲ್ಲಿ ಒಂಥರ ತೆರೆಮರೆ ನಿಂತ್ಕೊಂಡು ಸೇವೆ ಮಾಡಿದ್ದಾರೆ. ಅವರೆಲ್ಲೂ ಪ್ರಚಾರಕ್ಕೆ ಗಿಟ್ಟಿಸಲಿಲ್ಲ, ಪ್ರಚಾರಕ್ಕೆ ಬರಲಿಲ್ಲ. ಅಂಥವ್ರನ್ನ ಕಾಂಗ್ರೆಸ್ಸು ಗುರುತಿಸಿ MLCನೋ MP ನೋ ರಾಜ್ಯಸಭಾನೋ ಏನಾದರೂ ಒಂದು ಕೊಡಬೇಕಾಗಿತ್ತು. ಯಾಕೆ ಆ ಬಗ್ಗೆ ಸಿದ್ದರಾಮಯ್ಯನವರಾಗಲಿ DK ಶಿವಕುಮಾರ್ ಅವರಾಗಲಿ ಯೋಚನೆ ಮಾಡ್ತಾ ಇಲ್ಲ ಅಂತ ನನಗೆ ತುಂಬ ಕಳವಳ ಆಗುತ್ತೆ. ಈಗಲಾದ್ರೂ ಈಗೇನು ಆನಂದ್ ಕುಮಾರ್ ಸರ್ಗೆ ಇಳಿ ವಯಸ್ಸೇನಲ್ಲ, ಅವರು 6 ದಶಕ ದಾಟಿ ಮುನ್ನಡೆದಿದ್ದಾರೆ. ಇನ್ನು ಕಾಯೋದ್ರಲ್ಲಿ ಅರ್ಥವಿಲ್ಲ. ಹಾಗಾಗಿ ಅಂಥವ್ರನ್ನು ಈಗಲಾದರೂ ವಿಧಾನ ಪರಿಷತ್ತಿಗೆ ನೇಮಕ ಮಾಡಬೇಕು. ನಾವೆಲ್ಲ ಅದಕ್ಕೆ ಪತ್ರಕರ್ತರೇ ಭಾಳಷ್ಟು ಜನ ಸೇರಿ ಒಂದು ಮನವಿ ಕೊಡ್ತಾ ಇದ್ದೀವಿ CMಗೆ ಮತ್ತು DCMಗೆ. ಅದಾಗಬೇಕು ಅಂತ ನನ್ನ ಆಸೆ.